ರಾಜ್ಯದಲ್ಲಿ ಉಪಚುನಾವಣೆಯ ರಂಗು ಹೆಚ್ಚಾಗ್ತಾ ಇದೆ. ಅದರಲ್ಲೂ ಕೂಡ ವಿಜಯನಗರ ಕ್ಷೇತ್ರದಲ್ಲಿ ಈಗಾಗಲೇ ಕಳೆದ ಒಂದು ವಾರದಿಂದನೂ ಕೂಡ ಶ್ರೀರಾಮುಲು ಸೇರಿದಂತೆ ಕಮಲ ನಾಯಕರು ಎಲ್ಲರೂ ಕೂಡ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಇದೀಗ ಸ್ವತಃ ಬಳ್ಳಾರಿ ಶಾಸಕರಂತ ಸೋಮಶೇಖರ್ ರೆಡ್ಡಿ ಅವರು ಕೂಡ ಈಗ ಪ್ರಚಾರ ಮಾಡಲಿಕ್ಕೆ ಆಗಮಿಸಿದ್ದಾರೆ. ವಿಜಯನಗರ ಕ್ಷೇತ್ರದ ವಿಜಯನಗರ ಜಿಲ್ಲೆ ವಿಚಾರವಾಗಿ ಸ್ವಲ್ಪ ಮನಸ್ತಾಪ ಇತ್ತು, ಆದರೆ ಅದನ್ನು ವಿರೋಧ ವ್ಯಕ್ತಪಡಿಸಿದ್ರು. ಆದರೆ ಇವತ್ತು ಸೋಮಶೇಖರ್ ರೆಡ್ಡಿ ಅವರೇ ಸ್ವತಃ ವಿಜಯನಗರ ಕ್ಷೇತ್ರದಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಆನಂದ್ ಸಿಂಗ್ ಪರ. ಈಗ ಅವ್ರನ್ನೇ ಸ್ವತಃ ಅವ್ರನ್ನ ಕೇಳೋಣ. ಸರ್, ಮೊದಲನೇದಾಗಿ ತಾವು ಕೂಡ ಪ್ರಚಾರ ಮಾಡ್ಲಿಕ್ಕೆ ಬರ್ತಿದ್ರು. ಕೆಲವರು ಹೇಳ್ತಾ ಇದ್ರು ಪ್ರತಿಪಕ್ಷದವರು ಪ್ರಚಾರ ಮಾಡ್ಲಿಕ್ಕೆ ಬರೋದಿಲ್ಲ, ಯಾಕಂದ್ರೆ ಅವರು ವಿಜಯನಗರ ಜಿಲ್ಲೆಯನ್ನ ವಿರೋಧಿಸಿದ್ರು ಅಂತ. ನೋಡ್ರಿ, ಜಿಲ್ಲೆ ವಿಚಾರ ಬಂದಾಗ ಅದು ಬೇರೆ, ಇದು ಪಕ್ಷದ ಒಂದು ಕಾರ್ಯಕ್ರಮ. ಹಂಗಾಗಿ ಪಕ್ಷದಲ್ಲಿ ಈಗ ಆನಂದ್ ಸಿಂಗ್ ಅವರು ಬಂದಿದ್ದಾರೆ, ಈಗ ಅವ್ರು ನಿಂತಿದ್ದಾರೆ, ಅವ್ರ ಪರವಾಗಿ ಕಂಪಲ್ಸರಿ ಆಗಿ ನಾವು ಕ್ಯಾನ್ವಾಸ್ ಮಾಡಲೇಬೇಕು. ಹಂಗಾಗಿ ನಾನು ಪಕ್ಷಕ್ಕಾಗಿ ಬಂದಿದ್ದೀನಿ ಅಷ್ಟೇ. ಎಷ್ಟು ದಿನ ಪ್ರಚಾರ ಮಾಡ್ತೀರಿ? ಹೇಗಿದೆ ಸರ್ ಕಾರ್ಯತಂತ್ರ? ಆಗೋವರೆಗೆ ನಾನು ಪ್ರಚಾರ ಮಾಡ್ತಾನೆ ಇರ್ತೀನಿ. ನನಗೆ ಏನು 5 ವಾರ್ಡ್ ಕೊಟ್ಟಿದ್ದಾರೋ 5 ವಾರ್ಡ್ದು ಕಂಟಿನ್ಯೂಸ್ ಆಗಿ ನಾನು ಮಾಡ್ತೀನಿ. ಈ 5 ವಾರ್ಡಲ್ಲಿ ಒಳ್ಳೆ ಮೆಜಾರಿಟಿ ಕೊಡ್ತೀನಿ ನಾನು. ರಾಮುಲು ಅವರು ಉಸ್ತುವಾರಿ ಕೊಟ್ಟಿಲ್ಲ ಅಂತೇಳಿ ತಮ್ಮ ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರು ಕೂಡ ಬೇಸರಗೊಂಡ್ರು. ತಾವು ಕೂಡ ಬೇಜಾರಾಯ್ತು ಸರ್ ಉಸ್ತುವಾರಿ ಕೊಡದೇ ಇರೋದ್ರ ಬಗ್ಗೆ? ಉಸ್ತುವಾರಿ ನೋಡಿ, ನಮ್ಮ ನ್ಯಾಷನಲ್ ಪ್ರೆಸಿಡೆಂಟ್ ಆದಂತ ನಡ್ಡಾ ಸಾರ್ ಅವರು, ಅಮಿತ್ ಶಾ ಸಾರ್ ಅವರು, ಅವರೆಲ್ಲ ಕೂತ್ಕೊಂಡು ಅಲ್ಲಿ ಡಿಸೈಡ್ ಮಾಡ್ತಾರೆ. ಸಂತೋಷ್ ಸಾರು, ಇವರೆಲ್ಲ, ಯಡಿಯೂರಪ್ಪ ಸಾರು ಎಲ್ಲರೂ ಕಲಿತು ಒಂದ್ಸಾರಿ ಮೀಟಿಂಗ್ ಮಾಡ್ಕೊಂಡು ಅವರು ಉಸ್ತುವಾರಿ ಕೊಡಬೇಕಾ ಮತ್ತೆ ಉಪಮುಖ್ಯಮಂತ್ರಿ ಕೊಡಬೇಕಾ, ಇವೆಲ್ಲ ಅವರೆಲ್ಲ ದೊಡ್ಡವರು ಆಲೋಚನೆ ಮಾಡ್ತಾರೆ. ಅದನ್ನ ನಾವು ಏನು ಅಂತಂದ್ರೆ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತೇಳಿ ನಮ್ಮ ಭಾವನೆಯನ್ನ ವ್ಯಕ್ತ ಮಾಡಿದೀವಾಗ್ಲಿ, ಬೇರೆ ಏನಿಲ್ಲ. ಹಂಗಾಗಿ ಕಾರ್ಯಕರ್ತರು ಎಲ್ಲರನ್ನ ಶ್ರೀರಾಮುಲು ಮತ್ತೆ ಮನವೊಲಿಸಿ ಮತ್ತೆ ಕೆಲಸ ಮಾಡ್ತಾನೆ. 100% ಆನಂದ್ ಸಿಂಗಿಗೆ ಅಪೋಸಿಷನ್ ಪಾರ್ಟಿ ಅವರು ಯಾರು ಇಲ್ಲ ಅಂತ ನನಗೆ ಕಾಣಿಸುತ್ತೆ. ಒನ್ ಸೈಡ್ ಆಗ್ತಾ ಇದೆ ಎಲೆಕ್ಷನ್. ತಾವು ವಿರೋಧ ವ್ಯಕ್ತಪಡಿಸ್ತಿರೋ ರೀತಿ ನೋಡ್ತಾ ಇದ್ದಿದ್ರೆ ಒಂದ್ ಕಡೆಗೆ ರೆಡ್ಡಿ ಸಹೋದರರು ವರ್ಸಸ್ ಆನಂದ್ ಸಿಂಗ್ ಅನ್ನೋ ರೀತಿಯಾಗಿ ಬಿಂಬಿತ ಆಗಿತ್ತು ಸರ್. ಆನಂದ್ ಸಿಂಗ್ ಯಾವತ್ತೂ ಕೂಡ ಆ ಥರ ಅಲ್ಲ. ಆತ ನಮ್ಮ ಸಹೋದರ ಇದ್ದಂಗೆ, ಮೊದಲಿಂದ ಕೂಡ ನಾವೆಲ್ಲರೂ ಕಲ್ತೇ ಇದ್ದೀವಿ. ಬೇರೆ ಪಕ್ಷಕ್ಕೆ ಹೋದ್ರು ಕೂಡ ಮತ್ತೆ ಅವರು ಮನಸ್ಸು ಅಲ್ಲಿ ತಡಿಲಿಲ್ಲ. ಹಂಗಾಗಿ ಮತ್ತೆ ಇದೇ ಆಕರ್ಷಣೆಗೆ ಬಂದಿದ್ದಾರೆ. ಬಿಜೆಪಿ ಅಂದ್ರೆ ಅಭಿವೃದ್ಧಿ ಪಾರ್ಟಿ ಅಂತೇಳಿ ಗೊತ್ತು ಎಲ್ಲರಿಗೂ. ಹಂಗಾಗಿ ಮತ್ತೆ ಬಂದಿದ್ದಾರೆ. ಹಂಗಾಗಿ ಸಹೋದರ ಸಮಾನರೇ ಆಗಲಿ, ನಾವು ಯಾವತ್ತು ನೋಡ್ರಿ, ಒಂದು ಬೇರೆ ವಿಚಾರದಲ್ಲಿ ಬೇರೆ ಬೇರೆ ಭಿನ್ನಾಭಿಪ್ರಾಯ ಇರ್ಬೋದಾಗ್ಲಿ, ಪಕ್ಷದ ಒಂದು ಸಂಘಟನೆ ಬಗ್ಗೆ ಬಂದಾಗ ನಾವೆಲ್ಲರೂ ಬ್ರದರ್ಸ್ ಇದ್ದಂಗೆ. ಈ ಚುನಾವಣೆ ಮುಗಿದಾದ್ಮೇಲೆ ಮತ್ತೆ ಶುರು ಆಗ್ತದೆ ಸರ್ ವಿಜಯನಗರ ಜಿಲ್ಲೆ ಆಗ್ಬೇಕಂತ, ಅವಾಗ ತಮ್ಮ ಧೋರಣೆ ಏನಿರ್ತದೆ? ಅವಾಗ ಮತ್ತೆ ಸೇಮ್ ಅದೇ ಧೋರಣೆ ಇರುತ್ತೆ. ಮೊದಲೇನಿತ್ತು ಅದೇ ಧೋರಣೆ, ನಾನೇನು ಅದನ್ನ ಚೇಂಜ್ ಮಾಡಲ್ಲ. ಸೋಮಶೇಖರ್ ರೆಡ್ಡಿ ಅಂತಂದ್ರೆ ಒಂದ್ಸಾರಿ ಮಾತು ಕೊಟ್ರೆ ಮಾತೇ ಅದು, ಮತ್ತೆ ಅದನ್ನ ಪ್ರಾಣ ಹೋದ್ರು ಕೂಡ ಮಾತನ್ನು ತಪ್ಪಲ್ಲ. ಆ ಥರ ನಾನು ಅದು ಜಿಲ್ಲೆನ ನಾನು ಅಣ್ಣ ತಮ್ಮಂದ್ರಾಗಿ ಎಲ್ಲರೂ ಕಲ್ತಿರೋಣ ಅಂತ ನಮ್ಮ ಭಾವನೆ ಅಷ್ಟೇ. ಯಾಕೆ ಸುಮ್ಮನೆ ನಾವು ಡಿವೈಡ್ ಆಗೋದು? ಚಿಕ್ಕ ಇದು ಡಿವೈಡ್ ಆದ್ರೆ ಸುಮ್ಮನೆ ಅಭಿವೃದ್ಧಿ ಕುಂಠಿತ ಆಗುತ್ತೆ. ಎಲ್ಲರೂ ಕಲ್ತಿದ್ರೆ, ಐಕಮತ್ಯತೆಯಿಂದ ಇದ್ರೆ ಜಿಲ್ಲೆ ಅಭಿವೃದ್ಧಿ ಸಮಗ್ರವಾಗಿ ಅಭಿವೃದ್ಧಿ ಮಾಡ್ಕೊಳ್ಬಹುದು ಅಂತ ಒಂದು ಅಭಿಪ್ರಾಯ ಅಷ್ಟೇ. ರಾಮುಲು ಅವರಿಗೆ ಪೆದ್ದ ಅಂತಾರೆ, ಬಹಳ ದೊಡ್ಡ ಪಾಪ್ಯುಲರ್ ಅಂತ ಹೇಳ್ತಾರೆ. ಸಿದ್ದರಾಮಯ್ಯ ಅವರು ಹೇಳಿಕೆಗಳನ್ನು ನೀಡ್ತಾ ಇದ್ರೆ ಏನ್ ಅನ್ಸುತ್ತೆ? ನೋಡ್ರಿ, ಶ್ರೀರಾಮುಲು ಇನ್ನ ಚಿಕ್ಕ ವಯಸ್ಸು, ಒಬ್ಬ ಒಳ್ಳೆ ಪೊಲಿಟಿಷಿಯನ್ ಆಗಿ ಇವತ್ತು ಇಡೀ ರಾಜ್ಯದಲ್ಲಿ ಒಬ್ಬ ನಾಯಕನಾಗಿ, ವಾಲ್ಮೀಕಿ ಜನಾಂಗದಲ್ಲಿ ಒಬ್ಬ ದೊಡ್ಡ ನಾಯಕನಾಗಿ ಬೆಳೆದಿದ್ದಾನೆ. ಸಿದ್ದರಾಮಯ್ಯನವರು ಅವ್ರು ಇರ್ಬೋದು, ದೊಡ್ಡ ವಯಸ್ಸಿರ್ಬೋದು, ಇದು ಆಗಿರ್ಬೋದು, ಬಟ್ ಈ ಚಿಕ್ಕ ಇಂಥ ಮಾತುಗಳನ್ನ ಮಾತಾಡಿ ಸಣ್ಣವ್ರು ಆಗಬಾರ್ದು. ಅವರು ದೊಡ್ಡ ರೀತಿಯಲ್ಲಿ ಮುಖ್ಯಮಂತ್ರಿಗಳಾಗಿದ್ದವರು ಮುಖ್ಯಮಂತ್ರಿಗಳಾಗೇ ಇರಬೇಕು. ಶ್ರೀರಾಮುಲು ಈಗ ಬಾದಾಮಿಯಲ್ಲಿ ಎಷ್ಟು ಓಟಿಂದ ಗೆದ್ರು ಅವರು? 1695 ಓಟಿಂದ. ಒಬ್ಬ ಮಾಜಿ ಮುಖ್ಯಮಂತ್ರಿ ಗೆಲ್ಲೋ ರೀತಿನ ಅದು? ಎಷ್ಟು ಅಂತರದಿಂದ ಗೆಲ್ಬೇಕಾಯ್ತಾತ? ಆತ ಸ್ವಂತ ಕ್ಷೇತ್ರದಲ್ಲಿ 30,000ದಿಂದ ಸೋತ, ಇಲ್ಲಿ ಬಂದು 1600ರಿಂದ ಗೆದ್ದ. ಅದೇ ಶ್ರೀರಾಮುಲು ಇಲ್ಲೇನ ಗೆದ್ದಿದ್ರೆ ಹೆಂಗಿರ್ತಿತ್ತು ಪರಿಸ್ಥಿತಿ? ಯಾವತ್ತೂ ಕೂಡ ಇದು ರಾಜಕೀಯ ಅನ್ನೋದು ರಾಜಕೀಯನೇ, ಬಟ್ ಚಿಕ್ಕ ಮಾತುಗಳು ಪೆದ್ದ, ಅದು ಬುದ್ಧಿ ಇಲ್ಲ, ಅದು ಇದು ಅಂತ ಮಾತಾಡೋದು ತಪ್ಪದು. ರಾಜಕೀಯವಾಗಿ ಒಳ್ಳೆ ಭಾಷೆಯನ್ನ ನಾವು ಮಾತಾಡೋಣ ಅಷ್ಟೇ. ರಾಮುಲು ಅವರು ಪ್ರಚಾರ ಮಾಡ್ತಾ ಇದ್ದಾರೆ, ಅವರು ಏಕಾಂಗಿ ಒಂದ್ ರೀತಿ ಪ್ರಚಾರ, ತಾವು ಕೂಡ ಬಂದಿರಿ ಪ್ರಚಾರ ಮಾಡ್ತಿದ್ದೀರಿ. ಆನಂದ್ ಸಿಂಗ್ ಅವರು ಎಲ್ಲೂ ಕೂಡ ಜೊತೆಗೆ ಎಲ್ಲೂ ಪ್ರಚಾರಕ್ಕೆ ತಮ್ಮ ಜೊತೆಗೆ ಬರ್ತಾ ಇಲ್ಲ ಸರ್. ಆನಂದ್ ಸಿಂಗ್ ಅವ್ರದ್ದು ಗೃಹಪ್ರವೇಶ ಆಗಿದೆ, ಅವರು ಇದರಲ್ಲಿ ಅದು ಇದ್ದಾರೆ, ಬಿಜಿ ಇದ್ದಾರೆ. ಇವಾಗ ಯಾವತ್ತು ಎಲ್ಲರ ಜೊತೆಗೆ ಬರ್ಲಿಕ್ಕೆ ಅವ್ರಿಗೆ ಆಗುತ್ತಾ? ಅವ್ರ ಪ್ರಚಾರ ಅವ್ರು ಮಾಡ್ತಾ ಇರ್ತಾರೆ. ನಮ್ಮ ಪ್ರಚಾರ ನಮ್ಮ ಪಕ್ಷದ ಸಂಘಟನೆ ಮತ್ತು ಕಾರ್ಯಕರ್ತನೆಲ್ಲ ಒಗ್ಗೂಡಿಸ್ಕೊಂಡು ಆ ವಾರ್ಡ್ಗಳಲ್ಲಿ ನಾವು ಮಾಡಬೇಕು ಪ್ರಚಾರ. ಯಾವತ್ತೂ ಕೂಡ ಅವರೇ ನಮ್ಮ ಜೊತೆಗೆ ಬರಬೇಕಂತ ಯಾವತ್ತೂ ಇರಲ್ಲ. ಹಂಗಾಗಿ ಎಲೆಕ್ಷನ್ ಎಷ್ಟು ಸರ್ ನಿರೀಕ್ಷೆ ಇದೆ ಈ ಸಾರಿ ಗೆಲುವಿಗೆ? ಒಳ್ಳೆ ಮೆಜಾರಿಟಿ, ನಾನು 50,000 ಅಂತ ನಾವು ಅನ್ಕೊಂತಾ ಇದೀವಿ. ನೋಡೋಣ, ಭಗವಂತ 60,000 ಕೊಡ್ಬೋದು, ಇನ್ನ ಜಾಸ್ತಿ ಕೊಡ್ಬೋದು. ಇದು ಏನು ಗ್ಯಾರಂಟಿ ಈ ಸರಿ ಗೆಲ್ತೀವಿ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಬಳ್ಳಾರಿಯಿಂದ ಕ್ಯಾಮರಾ ಪರ್ಸನ್ ದಿವಾಕರ್ ರೆಡ್ಡಿ ಜೊತೆ ಶರಣು ಹಂಪಿ, ನ್ಯೂಸ್ 18 ಕನ್ನಡ.